ರಾಗಿ ವ್ಲಾಗ್ಸ್. ಎಲ್ಲಿ ಅನ್ನ? ಹಾಯ್ ಮಾಡ ಅನ್ನ. ಇವಾಗ ನಾವು ಬೆಳಗ್ಗೆನೆ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಸುನಿ? ಮೈಸೂರು. ಏನಕ್ಕೆ ಹೋಗ್ತಾ ಇರೋದು? ಹಾಗೆ ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಅಂದ್ಬಿಟ್ಟು ಮೈಸೂರು ಕಡೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ತಾ ಹಾಗೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇವಾಗ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಮೈಸೂರು ಕಡೆಗೆ. ಆರ್ನಾಗೆ ಅನಿಮಲ್ಸ್ ಅಂದರೆ ಇಷ್ಟ ಆಗುತ್ತೆ, ಸೊ ಅದಕ್ಕೆ ಅವಳಿಗೆ ಝೂಗೆ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಮೈಸೂರಿಗೆ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಹುಷಾರಿಲ್ದಿರೋ ಕಾರಣ ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ. ಮೈಸೂರಿಂದ ಬಂದಮೇಲೆ ಹುಷಾರಿಲ್ದರಾಗಿ ಸ್ವಲ್ಪ ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ, ಅದಕ್ಕೆ ವಾಯ್ಸ್ ಓವರ್ ಕೊಡೋದು ಲೇಟಾಗಿ, ಸ್ವಲ್ಪ ವೀಡಿಯೋನು ಲೇಟಾಗಿ ಬರ್ತಾಯಿದೆ. ಮೈಸೂರಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಏನು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿ ಹೋಗ್ತಾ ಇರೋದು ಅರ್ನ? ಚಾಮಿಗ? ಚಾಮಿಗೆ ಹೋಗ್ತಿರೋದು? ಎಲ್ಲಿ? ಯಾವ್ದು ಚಾಮಿ? ಬೆಂಗಳೂರಲ್ಲ, ಮೈಸೂರು. ಯಾವ ಚಾಮಿಗೆ ಹೋಗ್ತಿರೋದು? ಯಾವ ಚಾಮಿಗೆ ಹೋಗ್ತಿರೋದು? ಅದೇ ಯಾವ್ದಮ್ಮ? ಆಯ್ತಾ ತಿಂಡಿ? ಏನ್ ತಿಂದೆ? ಇಡ್ಲಿ ತಿಂದ? ಚೆನ್ನಾಗಿತ್ತಾ ಇಡ್ಲಿ? ಯಾಕೆ ತಿಂದ? ಚೆನ್ನಾಗಿತ್ತ ಇಡ್ಲಿ? ಯಾರು ಮಾಡಿದ್ದು? ನಾನೆಲ್ಲಿ ಮಾಡಿದೆ? ನಾನ ಮಾಡಿದ ಇಡ್ಲಿನಾ? ಇನ್ನೇನ್ ಸಮಾಚಾರ? ಅದು ಚಾಮಿನಾ? ಸುಮ್ಮನೆ ಕಿತ್ತೋಗುತ್ತೆ, ಮುಟ್ಬಾರ್ದು. ಮೇಲೆ ಏನದು? ವಾವ್ ಸೂಪರ್. ಹಂಗ್ ಜಾರ್ಕೊಂಡು ಹೋಗದಾ? ಅಲ್ಲ ಚಿನಿ, ಬೆಟ್ಟ. ಫ್ಲೈ ಸ್ಲೈಡಾ? ಅಲ್ಲಿ ಫ್ಲೈ ಮೇಲೆ ಫ್ಲೈ ಮಾಡೋದಾ? ಏನ್ರಲ್ಲಿ ಫ್ಲೈ ಮಾಡೋದು? ಪಾರ್ಕ್ ಫ್ಲೈಯಾ? ಏನ್ ಮಾಡ್ತೀಯ ಇವಾಗ? ಏನ್ ಮಾಡ್ತೀಯ ಇವಾಗ? ಮೈಸೂರಿಗೆ ಹೋಗೋ ತನಕ ಏನ್ ಮಾಡ್ತೀಯ ಇವಾಗ? ಏನ್ ಮಾಡ್ತೀಯ ಇವಾಗ? ಪಾಚಿ ಮಾಡ್ತೀಯಾ? ಬಚ್ಚೋಂಬಿಡು ಮತ್ತೆ ಇವಾಗ ಮೈಸೂರಿಗೆ ಬಂದ್ಮೇಲೆ ಎದಳ್ಸ್ತೀನಿ ಓಕೆನಾ? ಅರ್ನ ಹಾಡು ಹೇಳ. ಅರ್ನ ನಿನ್ ಫೇವ್ರೇಟ್ ಸಾಂಗ್ ಯಾವ್ದು ಹೇಳು? ಯಾವ್ದು ನಿನ್ ಫೇವ್ರೇಟ್ ಸಾಂಗು? ಹೇಳು, ಸಾಂಗ್ ಹೇಳು, ಹಾಡು ಹೇಳು. ನಿನ್ನ ಹಾ ಹೇಳು, ನಿನ್ ಫೇವ್ರೇಟ್ ಸಾಂಗ್ ಅಲ್ವಾ? ಬರುತ್ತಲ್ಲ ಹೇಳು ನಿಂಗೆ. ಹೀಗೆ ಅದು ಇದು ತರಲೆನ ಮಾಡಿಕೊಂಡು ಆರ್ನ ಅವಳ ಪಾಡ್ಗಳು ಎಂಜಾಯ್ ಮಾಡ್ತಾ ಇದ್ಲು. ಬಟ್ ಅವಳು ಮನೆಯಲ್ಲೇ ಒಂದು ಸೆಕೆಂಡ್ ಸುಮ್ಮನೆ ಕುತ್ಕೊಳ್ಳಲ್ಲ. ಇನ್ನು ಇಷ್ಟೇ ಇರೋ ಸ್ಪೇಸಲ್ಲಿ ಅವಳು ಸುಮ್ಮನೆ ಕುತ್ಕೊತಾಳೆ, ಆ ಚಾನ್ಸೇ ಇಲ್ಲ. ಏನಾದರೂ ಒಂದು ತರಲೆ ಮಾಡ್ತಾನೆ ಇರಬೇಕು. ಬಟ್ ಹಿಂದೆಗಡೆ ಅಂತೂ ಕುತ್ಕೊಳ್ಳೋದೇ ಇಲ್ಲ, ನನ್ನ ಮೇಲೇ ಬಂದು ಕುತ್ಕೊಬೇಕು. ಇವಾಗ ನೋಡಿ ಅವ್ರ ಪಪ್ಪನ ಮೇಲೆ ಕುತ್ಕೊಂಡಿದ್ದಾಳೆ, ಅಲ್ಲೂ ಕುತ್ಕೊಬೇಕು ಅಂತೇಳಿ ಡ್ರೈವಿಂಗ್ ಮಾಡೋಕ್ಕೆ ಬಿಡದಿರ ಹಿಂಸೆ ಕುತ್ಕೊಂಡಿದ್ದಾಳೆ. ಅವಳಿಗೂ ಪಾಪ ಒಂದೇ ಕಡೆ ಕುತ್ಕೊಂಡು ಬೇಜಾರಾಗುತ್ತಲ್ಲ. ಮನೇಲಾದರೆ ಅದು ಇದು ಆಟ ಸಾಮಾನೆಲ್ಲ ಕಿತ್ತಾಕೊಂಡು ಚೆಲಾಪಿಲ್ಲಿ ಮಾಡಿಕೊಂಡು ಓಡಾಡ್ಕೊಂಡಿರ್ತಾಳೆ. ಇಲ್ಲಿ ಓಡಾಡೋಕ್ಕಾಗೋದಿಲ್ವಲ್ಲ, ಕೂತೇ ಇರಬೇಕು. ಸೊ ಹಿಂದಗಡೆ ಅವಳಿಗೆ 10 ಮಿನಿಟ್ಸ್ ಕುತ್ಕೊತಾಳೆ ಅಷ್ಟೇ, ಮತ್ತು ಮುಂದಗಡೆನೇ ಬರಬೇಕು, ಮುಂದಗಡೆನೇ ಕುತ್ಕೊಬೇಕು ಅವಳು. ಎನಿವೇಸ್ ಬನ್ನಿ ಇವಾಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ.
ಇವಾಗ ನಾವು ಮೈಸೂರಿಗೆ ಎಂಟರ್ ಆಗ್ತಾ ಇದ್ದೀವಿ. ಮೈಸೂರು ಅಂದ್ರೇ ಒಂಥರ ವೈಬು, ಒಂಥರ ಚೆನ್ನಾಗಿರುತ್ತೆ. ಮೈಸೂರು ಅಂದ್ರೆ ಫೀಲೇ ಬೇರೆ. ಆ ರೋಡ್ ಆಗಿರ್ಬೋದು, ಆ ರೋಡಲ್ಲಿ ಗಿಡ ಮರ ಎಲ್ಲನೂ ಒಂಥರ ಸಕ್ಕತ್ತಾಗಿ ಫೀಲ್ ಕೊಡುತ್ತೆ. ನನಗಂತೂ ಮೈಸೂರು ಅಂದರೆ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗಾಗಲಿ ಮತ್ತು ನಮ್ಮ ಸುನಿಗಾಗ್ಲಿ ಇಬ್ರಿಗೂ ಮೈಸೂರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ನಾವು ಮೈಸೂರಿಂದ ಆಚೆ ಊಟಿ ರೋಡ್ ಬರುತ್ತಲ್ಲ, ನಂಜನಗೂಡು ರೋಡು, ಅಲ್ಲಿ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಇದೆ. ಸೊ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ಯಾವ ರೀತಿ ಇದೆ ಅಂದ್ಬಿಟ್ಟು. ಕಮ್ ಲೆಟ್ಸ್ ಗೋ. ಹೆಂಗಿತ್ತು ಸುನಿ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ? ಸಿಕ್ಕಾಪಟ್ಟೆ ರಶ್ಶು ಹೋಗೇ ಇಲ್ಲ, ಕ್ಯಾನ್ಸಲ್. ಪಾರ್ಕಿಂಗಲ್ಲೂ ನೋಡ್ಬೋದು ತುಂಬಾನೇ ಜನ ಇದ್ದಾರೆ, ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಅದಕ್ಕೆ ಈ ಬಿಸಿಲಲ್ಲಿ ಇವಳನ್ನ ಕರ್ಕೊಂಡು ಅಲ್ಲಿ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಇವಾಗ ನೆಕ್ಸ್ಟ್ ಪ್ಲೇಸ್ ಯಾವುದು ನೋಡೋಣ, ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಕ್ಯೂ ನೋಡಿ ಯಾವ ಥರ ಇದೆ ಅಂತ. ಫುಲ್ಲು ಆಂಜನೇಯನ ಬಾಲ ಆಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ನೀನು ಇನ್ನೂ ಹೋಗೋಣ ಅಂತಿದ್ದಲ್ಲ, ನೋಡಿ ಎಷ್ಟು ಜನ ಇದ್ದಾರೆ. ಒಬ್ಬ ಸುನಿ ಅಲ್ಲಿರಮ್ಮ, ಅಲ್ಲಡು ಸುನಿ ಎಲ್ಲಿವರೆಗೂ ನಿಂತಿದ್ದಾರೆ. ಮತ್ತೆ ನೀನು ಹೋಗೋಣ ಅಂತಲ್ಲ, ನೋಡಲ್ಲಿ ಅಲ್ಲಿ ಬಸ್ ಹೋಗ್ತಿದೆಯಲ್ಲ ಅಲ್ಲಿವರೆಗೂ ಇದ್ದಾರೆ. ಹೋಗ್ತೀಯ ಈ ರಶಲ್ಲಿ? ಈ ರಶಲ್ಲಿ ಇದ್ರಲ್ಲಿ ಯಾರು ಹೋಗ್ತಾರಲ್ಲ. ಆಕ್ಚುಲಿ ಇಲ್ಲಿಂದ ಬಸ್ ಅಲ್ವಾ, ಗೌರ್ಮೆಂಟ್ ಬಸ್ಸು. ಇಲ್ಲಿಂದ ಗೌರ್ಮೆಂಟ್ ಬಸ್ಸು ಮೇಲ್ಗಡೆ ಕರ್ಕೊಂಡು ಹೋಗೋದಕ್ಕೆ. ಇವ್ರದೇನಾ ಅದು ಫಾರೆಸ್ಟ್ ಇವ್ರದೇನಾ ಗೌರ್ಮೆಂಟ್ ಇಂದ? ಗೌರ್ಮೆಂಟ್ ಇಂದ. ಏನು ಮಾಡ್ತಿದ್ಯಾ? ಎಷ್ಟು ಟಿಕೆಟ್ ಬಸ್ಗೆ? ಜೀಪ್ ಆದ್ರೆ ಪರ್ ಪರ್ಸನ್ 200. ಅದು ಸಿಗ್ಲಿಲ್ಲ, ಇದು ಸಿಗ್ಲಿಲ್ಲ. ಫುಲ್ ರಶ್. ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತು. ಏನ್ ಮಾಡ್ತಿದ್ಯಾ ಅಣ್ಣ? ಚಾಕಿ ನಂಗೆ ತಿಂತಾ ಇದೀನಿ, ತಿನ್ ಸಾಕ್ರೆ. ಅಪ್ಪನೇ ತಿಂತು, ನೀನ್ ತಿನ್ನಮ್ಮ. ಇವಾಗ ಈ ಪ್ಲೇಸ್ನ ಕ್ಯಾನ್ಸಲ್ ಮಾಡಿಕೊಂಡು ಇವಾಗ ವಾಪಸ್ ಮೈಸೂರು ಕಡೆಗೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ. ಸ್ಯಾಟರ್ಡೆ ಸಂಡೇ ಮತ್ತು ಈ ಹಾಲಿಡೇಸ್ ಟೈಮಲ್ಲೆಲ್ಲನೂ ಇದೇ ರೀತಿ ಇರುತ್ತೆ ಅನಿಸುತ್ತೆ, ಮೇ ಬಿ ಗೊತ್ತಿಲ್ಲ. ವೀಕ್ ಡೇಸಲ್ಲಿ ಬಂದರೆ ನಿಮಗೆ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಅನಿಸುತ್ತೆ. ಸೊ ಯಾರಾದರೂ ಬರೋದಾದರೆ ವೀಕ್ ಡೇಸಲ್ಲಿ ಬನ್ನಿ, ಓಕೆನಾ? ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಯಾವಾಗಲಾದ್ರೂ ಹೋಗಿದ್ದಾ ಈ ಬೆಟ್ಟಕ್ಕೆ? ಯಾವಾಗ ಹೋಗಿದ್ದೆ? ಒಂದು 6-7 ವರ್ಷ ಆಯ್ತು. ಚೆನ್ನಾಗಿದ್ಯಾ ಬೆಟ್ಟ ಮೇಲೆ ಎಲ್ಲ? ಆನೆ ಎಲ್ಲ ಕಾಣಿಸ್ತಾ ಇರುತ್ತೆ. ಆನೆನಾ? ಆ ಕಡೆ ದೇವಸ್ಥಾನ ಹತ್ರ ಆನೆ ಎಲ್ಲ ಬಂದ್ಬಿಡುತ್ತೆ. ಹಿಮ ಎಲ್ಲ ತುಂಬಿರುತ್ತಾ? ಇವಾಗಿಲ್ಲ, ಬೆಳಗ್ಗೆ ಟೈಮ್. ಅದೇ ಬೆಳಗ್ಗೆ ಹೋದ್ರೆ ಚೆನ್ನಾಗಿ. ವೀಕ್ ಡೇಸ್ ಅಲ್ಲಿ ಹೋಗ್ಬೇಕಷ್ಟೇ, ವೀಕೆಂಡ್ಗೆ.
ಈ ಸೈಡು ಆನ್ ದ ವೇ ಹೋಗ್ತಾ ಎಲ್ಲಿ ನೋಡಿದ್ರು ನಿಮಗೆ ಸನ್ಫ್ಲವರ್ ಸೂರ್ಯಕಾಂತಿ ಹೂವು ಕಾಣಿಸ್ತಾ ಇರುತ್ತೆ. ಸೊ ನೋಡೋದಕ್ಕೆ ಚೆನ್ನಾಗಿರುತ್ತಲ್ಲ. ಸೊ ಎಲ್ಲರೂ ಸಹ ಫೋಟೋನ ತೆಗೆಸ್ಕೊತಾ ಇದ್ರು. ನಾವು ಹೋಗ್ಬೇಕಾದ್ರೆ ನೋಡಿದ್ವಿ. ಸೊ ಬರ್ಬೇಕಾದ್ರೆ ನಾವು ತಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಬರ್ಬೇಕಾದ್ರೆ ಕೇಳ್ತಾ ಇದ್ದೀವಿ ಏನು ರೇಟ್ ಹೇಳ್ತಾರೆ. ಹೂವು ಏನು ಕೊಡ್ತಾ ಇಲ್ಲ ಅವರು, ಬಟ್ ಬರೀ ಒಂದು ಫೋಟೋ ತೊಗೊಳೋದಕ್ಕೆ 100 ರೂಪೀಸು, 50 ರೂಪೀಸು, 25 ರೂಪೀಸು ಪರ್ ಪರ್ಸನ್ ಒಬ್ರೊಬ್ರು ಒಂದೊಂದು ಥರ ರೇಟ್ನ ಹೇಳ್ತಾ ಇದ್ರು. ಈ ರೀತಿನೂ ಬಿಸ್ನೆಸ್ ಮಾಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಫ್ಲವರ್ಸ್ ನೋಡಿ ಹೋಗಿ ಫೋಟೋ ತೊಗೊಳೋದಕ್ಕೂ ದುಡ್ಡು ಕೊಟ್ಟು ತೊಗೊಬೇಕಲ್ಲ ಅನ್ನೋದನ್ನು. ಸೊ ನಾವು ಅಲ್ಲಿ ಬೇಡ ಅಂತ ಅಂದ್ಕೊಂಡು ಆಮೇಲೆ ಮುಂದೆ ಬಂದ್ವಿ. ಅಲ್ಲಿ ಯಾರೂ ಇರಲಿಲ್ಲ. ಸೊ ಅಲ್ಲಿ ಫೋಟೋಸ್ನೆಲ್ಲ ತೊಗೊಂಡು ಆಮೇಲೆ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ವಿಡಿಯೋಸ್ ಅದು ಇದೆಲ್ಲ ಮಾಡಿಕೊಂಡು ಆಮೇಲೆ ನಾವು ವಾಪಸ್ ಬಂದ್ವಿ. ಡೈಲಿ ಈ ರೀತಿ ಅವರು ಬಿಸ್ನೆಸ್ ಮಾಡಲ್ವಂತೆ. ಸ್ಯಾಟರ್ಡೆ ಸಂಡೇಸ್ ಮಾತ್ರ ಈ ರೀತಿ ಬಿಸ್ನೆಸ್ ಮಾಡ್ತಾರೆ, ತುಂಬ ಜನ ಬರ್ತಾರೆ ಅಂತ ಅಂದ್ಬಿಟ್ಟು. ಆನ್ ದ ವೇಲಿ ಹೋಗ್ತಾ ಹಾಗೆ ನಂಜನಗೂಡು ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ತುಂಬಾ ಹತ್ರ ಆಗುತ್ತಲ್ಲ. ಸೊ ಇವಾಗ ನಂಜನಗೂಡಿಗೆ ಹೋಗಿದ್ದೀವಿ. ಬನ್ನಿ ಇವಾಗ ದರ್ಶನ ಮಾಡೋಕ್ಕೆ ಹೋಗೋಣ. ನಂಜನಗೂಡಲ್ಲೂ ಏನು ರಶ್ ಏನು ಕಡಿಮೆ ಇರಲಿಲ್ಲ, ಸಿಕ್ಕಾಪಟ್ಟೆನೇ ರಶ್ ಇತ್ತು. ಪಬ್ಲಿಕ್ ಕ್ಯೂ ಅಲ್ಲೂ ತುಂಬ ಜನ ರಶ್ ಇದ್ದರು. ಇನ್ನು 100 ರೂಪೀಸ್ ಟಿಕೆಟಲ್ಲೂ ಅಷ್ಟೇ ತುಂಬಾ ಜನ ಇದ್ದರು. ಯಾರೋ ಒಬ್ಬರು ಹೇಳಿದ್ರು 30 ರೂಪೀಸ್ ಟಿಕೆಟ್ ತೊಗೊಂಡೋಗಿ ಯಾರೂ ಜನ ಇಲ್ಲ ಅಂತ ಅಂದ್ಬಿಟ್ಟು ನಾವು ಹಂಗೆ ಆ ಟಿಕೆಟ್ನ ತೊಗೊಂಡು ಇವಾಗ ಒಳಗಡೆಗೆ ಹೋದ್ವಿ. ಬಟ್ ಅಲ್ಲಿ ಯಾರೂ ಅಷ್ಟು ಜನ ಇರಲಿಲ್ಲ. ಆರ್ನಾತು ಮಾಡ್ಕೊಂಬಿಟ್ಟಿರಲಿಲ್ಲ. ಅವಳಂತೂ ಎತ್ಕೊಂಡು ಹೋಗೋದು ತುಂಬಾ ಕಷ್ಟ ಆಯಿತು. ಹಂಗೂ ಹಿಂಗೂ ಹೋಗಿ ಒಂದು ಹಾಫ್ ಆನ್ ಅವರ್ 1 ಅವರಲ್ಲಿ ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದ್ವಿ. ಟೆಂಪಲಲ್ಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಟೆಂಪಲಲ್ಲಿದ್ದಾಗೇ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಬಂದು ನಿಂತೋಗಿತ್ತು. ಆಚೆಗೆ ಬರೋ ಅಷ್ಟರಲ್ಲಿ ಅದಾದಮೇಲೆ ಮತ್ತೆ ಶುರುವಾಯಿತು. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಆ ಮಳೆಗೂ ವೆದರ್ಗೂ ಕಾರಲ್ಲಿ ಒಂದು ಸಾಂಗ್ ಹಾಕ್ಕೊಂಡು ಲಾಂಗ್ ಡ್ರೈವಿಂಗ್ ಹೋಗ್ತಾ ಇದ್ದರೆ ಒಂಥರ ಚೆನ್ನಾಗಿರುತ್ತೆ. ವಾ ಜಿಜ್ಜಿ ನೋಡ್ಕಂತ ಹೆಂಗೆ ಬರ್ತಿದೆ ಮಳೆ. ಏನು ಬರ್ತಿರೋದು ಅದು? ಇವಾಗ ನಾವಿದ್ದೀವಿ ಮೈಲಾರಿ ದೋಸೆಯಲ್ಲಿ. ಮೈಸೂರಲ್ಲಿ ಫೇಮಸ್ ಮೈಲಾರಿ ದೋಸೆ ಇದೆಯಲ್ಲ. ಸೊ ಅಲ್ಲಿದ್ದೀವಿ ಇವಾಗ. ದೋಸೆ ಎಲ್ಲ ಚೆನ್ನಾಗಿತ್ತು. ದೋಸೆ ಚಟ್ನಿ ಕಾಂಬಿನೇಷನ್ ಎಲ್ಲ. ಬಟ್ ರೇಟು ಜಾಸ್ತಿ ಅನ್ನಿಸ್ತು. ದೋಸೆ ಸೈಜು ಕಡಿಮೆನೇ ಅನ್ನಿಸ್ತು. ಸೊ ಓಕೆ ಚೆನ್ನಾಗಿತ್ತು. ಅದನ್ನೆಲ್ಲ ತಿನ್ಕೊಂಡು ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಝೂ. ಬನ್ನಿ ಇವಾಗ ಝೂಗೆ ಹೋಗೋಣ. ಝೂನ ಎಕ್ಸ್ಪ್ಲೋರ್ ಮಾಡೋಣ. ಹಾಯ್ ಮಾಡಿ ಹಾರ್ನ. ಇವಾಗ ನಾವು ಝೂಗೆ ಎಂಟ್ರಿ ಆಗ್ತಾ ಇದೀವಿ. ಹಾರ್ನ ರೆಡಿ ಟು ಎಕ್ಸ್ಪ್ಲೋರ್ ಝೂ. ಝೂದು ರಾಕ್ ಕ್ಲಿಪ್ಪಿಂಗ್ ಎಲ್ಲ ಹಾಗೆ ಹಾಕ್ತೀನಿ. ನೀವು ಸಹ ಝೂನ ನೋಡಿ ಎಂಜಾಯ್ ಮಾಡಿ. ಏನದು ಹಾರ್ನ? ಏನದು? ಪೀಕಾಕ್. ಏನದು ಹಾರ್ನ? ನಿಲ್ಲಿಸ್ತಿಲ್ವಾ? ವೈಟ್ ಅದು ಹಂಗೆ ಗ್ರೀನ್ ಕಣ್ಣಂಗೆ ಕಾಣಿಸ್ತಿದೆ ನೋಡು. ಅದು ಇದಕ್ಕೆ ವೈಟ್ ಕಲರ್ ಪಿಕಾಕು ಕೆಳಗಡೆ ಇರೋದು ವೈಟ್ ಕಲರು, ಅದರೊಳಗೆ ಗ್ರೀನ್ ಕಲರ್ ಥರ ಕಾಣಿಸ್ತಾ ಇದೆ. ನಾನು ಇದು ಸೆಕೆಂಡ್ ಟೈಮು ಝೂಗೆ ವಿಸಿಟ್ ಮಾಡ್ತಾ ಇರೋದು. ಆವಾಗ ನಾನು ಫ್ಯಾಮಿಲಿ ಜೊತೆ ಬಂದಿದ್ದೆ. ಇವಾಗ ನನ್ನ ಮಗಳಿಗೆ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ. ಗ್ರೇ ಪ್ಯಾರೆಟ್ ಅಂತ, ಆಫ್ರಿಕನ್ ಗ್ರೇ ಪ್ಯಾರೆಟ್. ಅಲ್ಲಿ ಚಿನಿ ಮೇಲೆ ಕಾಣಿಸ್ತಾ? ವಾವ್, ಹೆಂಗಿದೆ ಚಿನಿ ಝೂ? ಅರ್ನಾ ಸೂಪರಾ?
ಏನಂತ? ಕ್ಯಾರೆಟ್ ಅಲ್ಲ, ಪ್ಯಾರೆಟ್. ಅದಕ್ಕೆ ಹಾಯ್ ಅಂತಿದ್ಯಾ? ಅಲ್ಲಡಲ್ಲಿ ಹೆಂಗಿದೆ ಅದು? ಹಾಯ್ ಮಾಡು. ನಡಿ ನಡಿ, ಮುಂದೆ ನಡಿ ನಡಿ ನಡಿ, ಮುಂದೆ ನಡಿ. ಆಲದಲ್ಲಿ ಇಟ್ಕೊಂಡು ಹೋಗ್ತೈತೆ ನೋಡಿ, ಎಷ್ಟು ಚೆನ್ನಾಗದು. ಹಾಂ, ಸೌತೆಕಾಯಿನ. ಹಾಯ್. ಟೈಗರ್ ನೋಡಕ್ ಹೋಗ್ತೀಯಾ ಇವಾಗ? ಎಲ್ಲಿಗೆ ಹೋಗೋಣ? ಭಯ ಇಲ್ವಾ ನಿಂಗೆ ಟೈಗರು? ಹಾ, ಇರು. ಅಲ್ಲಲ್ಲ, ಗೋಡೆ ಮೇಲೆ ಅದರಲ್ಲಿ ಇಲ್ಲ, ಎಲ್ಲ ಒಂದು ಅದೊಂದು. ಈ ಅಪ್ಪ ಮಗಳನ್ನ ಹುಡ್ಕೋದೇ ಒಂದು ಕೆಲಸ ನನಗೆ. ಓ, ಸೌಂಡ್ ನೋಡಿ, ಸೌಂಡ್ ನೋಡಿ. ಏನು ಭಯನೇ ಇಲ್ಲ ಅಲ್ಲ? ರನ್ 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 ರನ್. ಅಲ್ಲ, ಇದೆಲ್ಲ ಏನಿದು? ಬಾಳೆ ತೋಟ ಎಲ್ಲ ಬೆಳೆಸ್ಬಿಟ್ಟಿದ್ದಾರೆ. ಅಲ್ವಾ, ಮುಂಚೆ ಓಪನ್ ಇರ್ತಿತ್ತು ಅಷ್ಟೇ. ಎರಡೇ ಇರೋದು, ಎರಡಕ್ಕೆ ಇಷ್ಟೊಂದು ಜಾಗ. ಏನಮ್ಮ ಅದು? ಏನದು? ಏನದು? ಅವಳು ಹಂಗೆ ಆಡ್ತಾಳು. ಇಲ್ಲೋಡಿಲ್ಲ, ಅಲ್ಲಿ ಇಳಿತಲ್ಲಿ. ನೀನು ಹಂಗೆ ಆಡ್ಬೇಡ, ಕೆಳಗಡೆ ಬೀಳ್ತೀಯ. ಆರ್ನ ನಿಧಾನ. ಬಂತು ನೋಡು, ಬಂತು ನೋಡು, ಬಂತು. ಹೆಂಗೆ ಚಿನ್ನ ಜಂಪ್ ಮಾಡಿದ್ದ? हवा निकल गई हो जाएगा इसलिए गोरिल्ला देखो इतना बड़ा ये खानदान की तो है लोग। जहाँ चलो आओ अरान जाओ, अरान वेट वेट अंकल के आ जाए तो अरान हटो सनी को। अर्ना मैडम टर्न दिस साइड, टर्न दिस साइड. अर्ना ಹೆಂಗಿತ್ತಮ್ಮ? ಓ ಮೈ ಗಾಡ್, ಏನದು? ಏನದು? ಎಲಿಫೆಂಟ್ ತಾನೆ? ಲಯನ್ದ? ಯಾಕದು? ಇಲ್ಲ, ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಒಂದೊಂದಕ್ಕೆ ಎಷ್ಟೆಷ್ಟು ಸ್ಪೇಸ್ ಮಾಡಿರ್ತಾರಲ್ಲ, ಒಂದೊಂದಕ್ಕೆ ಎಷ್ಟೆಷ್ಟು ಸ್ಪೇಸ್ ಮಾಡಿರ್ತಾರೆ. ಅಲ್ಲಿ ಕಾಣಿಸ್ತಿಲ್ಲ, ಹಾಗೆ ಹೋಯ್ತು. ಬಾ ಅಣ್ಣ. ಎಲಿಫೆಂಟ್ ಬಾ, ಪಾಪನ್ ಕರ್ಕೊಂಬ. ಎಲಿಫೆಂಟ್ ಇಲ್ಲಿ ಬಾ, ಇಲ್ಲಿ.
ಏನದು? ಇದು ನೋಡಿ, ಅಲ್ಲಿ 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 ನೋಡಿ, ಅಲ್ಲಿ ನೋಡಮ್ಮ, ಇಲ್ಲೇ ಬಂತು 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 ಅಲ್ಲಿ ಬಿತ್ತು 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 ಬಿತ್ತು. ಏನದು? ಟೈಗರ್ ಅಲ್ಲ, ಚೀತಾ. ಲುಕ್ ಕೊಟ್ಬಿಟ್ಟು ಹೋಗುತ್ತಂಗೆ. ಅನ್ನ ಹೌದಾ? ಅರ್ನ ಏನು ಸ್ಟೈಲ್ ನಿಂದದು? ಹಾಂ, ಏನು ಸ್ಟೈಲ್ ರಾಣಿ? ಸಾಕಾಯ್ತಾ? ಕಾಲು ನೋವು ಬಂತ ಓಡಾಡಿ ಓಡಾಡಿ? ಹಾಂ, ಕಾಲು ನೋವು ಬಂತಕ್ಕಂತ? ಇರು, ಭಯ ಇಲ್ಲ ನಿಂಗೆ? ಇಲ್ಲಿ 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 ಎಲಿಫೆಂಟ್. ಅಲ್ಲಿ ಬಂತು ನೋಡಲ್ಲಿ, ಸರಿ ಹೋಗು, ಏನು ಮಾತಾಡ್ತಾರೆ, ಹಾಯ್ ಮಾಡುದು. ಏಯ್, ಏನು ಭಯ ಇಲ್ಲ ಇವಳಿಗೆ, ಸುಮ್ಮನೆ ಹೋಗ್ತಾ ಇರ್ತಾಳ. ನೀನು ಕೊಡು. ಟರ್ನ್ ದಿಸ್ ಸೈಡ್ ಅರ್ನ, ಟರ್ನ್ ಇಯರ್. ಓಕೆ, ಏನು ನೋಡ್ಬೇಕು ನೀನು? ಹಾಂ, ಏಯ್ ಎತ್ತಿ ಮಕ್ಕ, ಇಲ್ಲಿ ಬಾ, ಇಲ್ಲಿ ಪಾಪು. ಕಾಣ, ಏನದು ಅರ್ನ ಏನದು? ಏನದು? ಎಲಿಫೆಂಟ್. ವಾ, ಅಮ್ಮೋ, ಅಲ್ಲಿ ನೋಡು ಚಿನಿ, ಅದು ಹೆಂಗ್ ಮಾಡೈತೆ. ಇಲ್ಲಿ ನೋಡಿ ಸಂಜೆ ಅಲ್ಲುಳು ಎತ್ಕೊಳ್ಳ. ಅಲ್ಲಿ ಬೋರ್ಡ್ ಏನು ಹಾಕಿದಾರೆ ಮೀನ್ಗೆ? ಅರ್ನ ಝೂ ಅಲ್ಲಿ ಹಾಂ ಒಂದು ಬೋನ್ ಖಾಲಿ ಇದೆಯಂತೆ, ಹೋಗ್ತೀಯಾ? ಹಾಂ, ಇಲ್ಲಡಿ ಇಲ್ಲಿ ಪಾಪು, ಬೋನ್ ಖಾಲಿ ಇದೆಯಂತೆ, ಹೋಗ್ತೀಯಾ? ನಿನ್ನ ಇಲ್ಲೇ ಇಟ್ಕೊತಾರಂತೆ, ಇಲ್ಲೇ ಇರ್ತೀಯಾ ಝೂ ಅಲ್ಲಿ? ಅದು ಕ್ರೊಕೊಡೈಲ್. ನೋಡ ಆ ಕಡೆ ಮಲ್ಕೊಂಡೈತಿ. ಅದೇ ಹೋಗು, ನೀರಲ್ಲಿ ಮಲ್ಕೊಂಡಿಲ್ಲ, ಇದು ಮಲ್ಕೊಂಡೈತಿ ನಾವು. ಅದು ನೋಡ ಸುಮ್ಮನೆ ಐತಿ, ಅದಕ್ಕೂ ಥಂಡಿ ಆಗುತ್ತಾ? ಏನದ ಅವ್ರನ್ನ? ಸ್ವಿಮ್ಮಿಂಗ್ ಆಡ್ತಾ ಇರ್ತೀನಿ. ಏನದ ಯಾರನ್ನ ಅಂದ್ರೆ ಸ್ವಿಮ್ಮಿಂಗ್.
ಇವತ್ತು ನೈಟ್ ಮೈಸೂರಲ್ಲೇ ಹಾಲ್ಟ್ ಆಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇವಾಗ ರೂಮ್ ಎಲ್ಲ ಮಾಡಿ ಚೆಕ್-ಇನ್ ಆಗಿ ರೂಮಲ್ಲಿ ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡು ಫ್ರೆಶ್ ಅಪ್ ಆಗಿ ಇವಾಗ ಹೊರಗಡೆ ಬಂದಿದ್ದೀವಿ. ಝೂ ಎಲ್ಲ ಓಡಾಡಿಬಿಟ್ಟು ಸಿಕ್ಕಾಪಟ್ಟೆ ಕಾಲು ನೋವು ಆಗಿಬಿಟ್ಟಿತ್ತು. ಸೊ ಅದಕ್ಕೆ ರೆಸ್ಟ್ ಎಲ್ಲ ತೊಗೊಂಡು ಫ್ರೆಶ್ ಅಪ್ ಆಗಿ ಇವಾಗ ಆಚೆ ಬಂದಿದ್ದೀವಿ. ಇನ್ನು ಊಟ ಸಹ ಮಾಡಬೇಕು. ನೋಡೋಣ ನೈಟ್ ಮೈಸೂರು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಇವಾಗ ನೋಡೋಣ. ಪ್ಯಾಲೇಸ್ ನೋಡ್ಕೊಂಡ ಮೈಸೂರು ಪ್ಯಾಲೇಸ್ ಚೆನ್ನಾಗಿದ್ಯಾ? ನೋಡ ಯಾಕಮ್ಮ. ಫಸ್ಟು ಆಚೆ ಕಡೆ ಬಂದಿದ ತಕ್ಷಣ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿತಿತ್ತು. ಸೊ ಅದಕ್ಕೆ ಇವಾಗ ಫಸ್ಟು ಊಟ ಮಾಡ್ಕೊಂಬಿಡೋಣ ಅಂದ್ಕೊಂಡು ಇವಾಗ ಫಸ್ಟು ಊಟಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಫಸ್ಟು ಪ್ಯಾಲೇಸ್ ಹತ್ರ ಬಂದ್ವಿ. ಈ ಲೈಟಿಂಗ್ಸ್ ನೋಡೋಕ್ಕೆ ಒಂಥರ ಚೆಂದ. ಸಂಜೆ ಹೊತ್ತೇನೋ ಫುಲ್ ಲೈಟಿಂಗ್ಸ್ ಏನೋ ಹಾಕ್ತಾರಂತೆ. ಸೊ ಅದು ನೋಡೋಕ್ಕಾಗಲಿಲ್ಲ. ಬಟ್ ಇದು ಓಕೆ. ಬೆಳಗ್ಗೆ ಒಂಥರ ಇರುತ್ತೆ ಪ್ಯಾಲೇಸು, ನೈಟ್ ಟೈಮಲ್ಲಿ ಒಂಥರ ಇರುತ್ತೆ. ಚೆನ್ನಾಗಿತ್ತು. ಒಂಥರ ಪೀಸ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೈಸೂರು ಪ್ಯಾಲೇಸು. ಹಾರ್ನಾಗೆ ಹಾರ್ಸ್ ರೈಡ್ ಹೋಗ್ಬೇಕಂತೆ. ಹಾರ್ಸ್ ಅಂತ ಅವಾಗಿಂದ ಹಿಂಸೆ ಇಡ್ತಾ ಇದ್ದಾಳೆ. ಸೊ ಬನ್ನಿ ಇವಾಗ ನೋಡೋಣ, ಹಾರ್ಸ್ ರೈಡ್ಗಾದರೆ ಹೋಗೋಣ. ಮೈಸೂರು ಸ್ಯಾಂಡಲು, ಮೈಸೂರು ಸ್ಯಾರಿ ಸಿಲ್ಕು. ಓಕೆ. ಯಾವ ಊರು ನಿಮ್ಮದು? ಇದೇ ಊರಲ್ಲ? ಭಯ ಆಗುತ್ತಿದೆ ಫಸ್ಟ್ ಆಗ್ತಿರೋದು. ಈ ಗೇಟಿಂದನಾ? ಪರ್ಸನಲ್ ಗೇಟು. ಹಾಂ ನೋಡಿದೆ ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ. ಹಾಂ ತಾವು ಹಿಡ್ಕೊ. How was your day, Arna? Super hausa? Super, fantastic, marvelous. Alva? Bye bye. Bye. Good night. Sweet dreams. Plane kiss ಕೊಟ್ಬಿಡು. ಹಂಗೆ ಜಾಣೆ. Bye bye. Subscribe to my channel. ಹಿಂದೆನೆ ನಿಂತ್ಕೋ. Bye. ಹಾಯ್, ವೆಲ್ಕಮ್ ಬ್ಯಾಕ್. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಬೆಳಗ್ಗೆನೇ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ತಾಯಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು. ಆಷಾಢ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ ಅಂತ ಇದ್ರು. ನೋಡೋಣ ಮೇಲೆಗಡೆ ಹೋಗ್ಬಿಟ್ಟು ಯಾವ ರೀತಿ ರಶ್ ಇದೆ ಅಂತ ಅಂದ್ಬಿಟ್ಟು ಫುಲ್ಲು ಟ್ರೆಡಿಷ್ನಲ್ ಆಗಿ ರೆಡಿ ಆಗಿಬಿಟ್ಟು ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇನ್ನು ಆರ್ನ ಕೇಳಬೇಕಾ, ಅವಳಂತೂ ಹಿಂದೆಗಡೆ ಕುತ್ಕೊಳ್ಳೋದೇ ಇಲ್ಲ. ಮುಂದೆಗಡೆನೇ ಬರಬೇಕು ಅಂತ ಹಠ ಮಾಡಿ ಮುಂದೆಗಡೆನೇ ಬಂದು ಕುತ್ಕೊಂಡ್ಲು. ಕೊನೆಗೂ ಚಾಮುಂಡಿ ಬೆಟ್ಟ ಮೇಲೆ ಹೋಗ್ತಾ ಒಂಥರ ಫಾಗ್ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ. ರಿಯಲಾಗಿ ನೋಡೋಕ್ಕಂತೂ ಸಖತ್ತಾಗಿತ್ತು. ಫುಲ್ಲು ಫಾಗಿಂದ ತುಂಬಿದೆ ದೇವಸ್ಥಾನ ಅಂತೂ. ಸಕ್ಕತ್ತಾಗಿದೆ ವೆದರ್ ಮಾತ್ರ. ನನ್ನ ಗಂಟ್ಲು ಮಾತ್ರ ಹೊಟ್ಟೋಗ್ಬಿಟ್ಟಿದೆ. ಏನು ಫುಲ್ಲು ರಶ್ ಇದೆ, ಸಿಕ್ಕಾಪಟ್ಟೆ ರಶ್ ಇದ್ದಾರೆ ಜನ.
ಆಷಾಢ ಅಂತ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ನಮ್ಮ ಆರ್ನ ನೆನ್ನೆ ಎಲ್ಲ ಝೂ ಓಡಾಡಿ ಕಾಲು ನೋವು ಅಂತ ಅಳ್ತಾ ಇದ್ದಾಳೆ. ಆಷಾಢ ಮಾಸ ಇರೋದ್ರಿಂದ ಚಾಮುಂಡಿ ಟೆಂಪಲ್ ಅಂತೂ ಜನ ಸಾಗರನೇ ಆಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ರಶ್ ಇತ್ತು. ಯಾವುದೇ ಕ್ಯೂಗೆ ಹೋದ್ರೂ ಸಹ 2 to 3 hours ದರ್ಶನ ಅಂತಲೇ ಹೇಳಿದ್ರು. ಆದರೂ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಟಿಕೆಟ್ ಎಲ್ಲ ತೊಗೊಂಡ್ವಿ. ಬಟ್ ಆರ್ನ ಬೆಳಗ್ಗೆಯಿಂದನೇ ಕುಸುಕ್ತಾ ಇದ್ಲು, ಕಾಲು ನೋವು ಅದು ಇದು ಎತ್ಕೊ ಹಂಗೆ ಹಿಂಗೆ ಅಂತ. ಇನ್ನು ಅರ್ಧಂಬರ್ಧ ಕ್ಯೂ ಅಲ್ಲಿ ಹೋಗ್ಬಿಟ್ಟು ಆ ಕಡೆನೂ ಹೋಗೋಕ್ಕಾಗದೆ ಈ ಕಡೆನೂ ಹೋಗೋಕ್ಕಾಗದೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ತೊಗೊಂಡು ಟಿಕೆಟ್ನ ಬೇರೆ ಯಾರಿಗೋ ಕೊಟ್ಬಿಟ್ಟು ವಾಪಸ್ಸು ಬಂದ್ವಿ. ಹಾಗೆ ಆ ಟೆಂಪಲ್ ಹಿಂದಗಡೆನೇ ಇನ್ನೊಂದು ಟೆಂಪಲ್ ಇತ್ತು. ಈ ಟೆಂಪಲ್ ಹೆಸರು ನನಗೆ ಮರ್ತೋಗಿದ್ದೀನಿ, ನೆನಪಿಲ್ಲ. ಬಟ್ ಇದು ಸಹ ಚೆನ್ನಾಗಿತ್ತು. ಸೊ ಇದರಲ್ಲೇ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದ್ವಿ. ವಾಪಸ್ ಬರ್ತಾ ಇದೊಂದು ವ್ಯೂ ಪಾಯಿಂಟ್ ಕಾಣಿಸ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇಡೀ ಮೈಸೂರೇ ಕಾಣಿಸ್ತಾ ಇತ್ತು. ಸಖತ್ತಾಗಿತ್ತು. ಇದನ್ನು ಸಹ ನೋಡೋ ಅಷ್ಟರಲ್ಲಿ ಆಗಲೇ ಮಳೆನೂ ಸಹ ಸ್ಟಾರ್ಟ್ ಆಯಿತು. ಸೊ ಹಾಗೆ ಅಲ್ಲಿಂದ ಹೊರಟ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗ್ಬಿಟ್ಟು ನಾವು ಮತ್ತೆ ಫ್ರೆಶ್ ಅಪ್ ಎಲ್ಲ ಹಾಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಇವಾಗ ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ. ಹೋಗ್ತಾ ಆನ್ ದ ವೇ ಹಾಗೆ ನಿಮಿಷಾಂಬ ಹಾಗೆ ಇನ್ನೊಂದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ ಅಲ್ಲ, KRS ಬ್ಯಾಕ್ ವಾಟರು, ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಇವಾಗ ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ. ಮೈಸೂರನ್ನ ಬಿಟ್ಟು ನೆಕ್ಸ್ಟ್ ಟೈಮ್ ಬರೋರ್ಗೂ ಮೈಸೂರಿಗೆ ಬೈ ಬೈ ಹೇಳ್ತಾ ಇವಾಗ ಬ್ಯಾಂಗ್ಳೂರ್ಗೆ ಹಾಯ್ ಹೇಳ್ತಾ ಇವಾಗ ಹೋಗೋಣ ಬನ್ನಿ, ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಆರ್ನ ಅಂಟು ಬೆಳಗ್ಗೆನೇ ಎದ್ದಿರೋದ್ರಿಂದ ಅವಳಿಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಸೊ ಅವಳು ಕಣ್ಣು ನೋಡಿ ಆಗಲೇ ನಿದ್ದೆ ಮಾಡೋ ಮೂಡಲ್ಲಿದ್ದಾಳು ಅವಳು. ಸೊ ಅದಕ್ಕೆ ಆರಾಮಾಗಿ ಮಲ್ಕೊಂಡ್ಬಿಟ್ಟಿರ್ಲವಳು. ಇವಾಗ ನಾವು ನಿಮಿಷಾಂಬ ಟೆಂಪಲ್ನೂ ಸಹ ರೀಚ್ ಆದ್ವಿ. ಅವಳು ಅವಾಗಲೂ ಎಚ್ಚರನೇ ಆಗಲಿಲ್ಲ, ಚೆನ್ನಾಗಿ ನಿದ್ದೆ ಮಾಡ್ತಿರ್ಲು. ಸರಿ ಆಯಿತು ಅಂತ ನಾವು ಎದ್ದಳ್ಸೋಕೆ ಹೋಗಲಿಲ್ಲ. ಟೆಂಪಲ್ ಎಲ್ಲ ಓಡಾಡಿಕೊಂಡು ದರ್ಶನ ಮಾಡಿಕೊಂಡು ಇಲ್ಲಿ ಆರಾಮಾಗಿ ದರ್ಶನ ಆಯಿತು. ಯಾವುದೇ ರಶ್ ಇರಲಿಲ್ಲ, ಕ್ಯೂ ಇರಲಿಲ್ಲ, ಏನೂ ಇರಲಿಲ್ಲ. ಚೆನ್ನಾಗಿ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಪ್ರಸಾದನೂ ಸಹ ಸಿಕ್ತು. ಪ್ರಸಾದನೂ ತಿಂದ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟು ಹೇಳಿದ್ನಲ್ಲ KRS ಬ್ಯಾಕ್ ವಾಟರಲ್ಲಿರೋವಂಥ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಬೇಕಿತ್ತು ಅಂತ. ಸೊ ಹಾಗೆ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಆರ್ನ ಅಂತೂ ಎದ್ದೇ ಇಲ್ಲ, ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು. ಸರಿ ಅವಳು ಆರಾಮಾಗಿ ಮಲ್ಕೊಳ್ಳಿ ಅಂತ ಅವಳನ್ನ ಮಲಗಿಸ್ಬಿಟ್ಟಿದ್ದೆ. ಇವಾಗ ಟೆಂಪಲ್ನ ರೀಚ್ ಆದ್ವಿ. KRS ಡ್ಯಾಮ್ ತುಂಬಿರೋದ್ರಿಂದ ನೀರಂತೂ ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಬಂದಾಗ ಇಷ್ಟು ನೀರಿರಲಿಲ್ಲ, ಬಟ್ ಇವಾಗ ಚೆನ್ನಾಗಿದೆ. ಬನ್ನಿ ಇವಾಗ ಟೆಂಪಲ್ನ ನೋಡೋಣ. ಸಿಕ್ಕಾಪಟ್ಟೆ ಗಾಳಿ ಇತ್ತು. ಇನ್ನು ಟೆಂಪಲ್ ಒಳಗಡೆ ಫೋಟೋ ವಿಡಿಯೋಸ್ ಏನು ಅಲೋ ಇರೋದಿಲ್ಲ, ಹಾಗೆ ದಕ್ಷಿಣೆನೂ ಸಹ ಹಾಕೋಂಗಿಲ್ಲ. ಸೊ ಟೆಂಪಲ್ ಎಲ್ಲ ನೋಡಿಕೊಂಡು ಇವಾಗ ಈಚೆ ಕಡೆ ಬಂದ್ವಿ. ಟೆಂಪಲ್ ನೋಡೋದಕ್ಕಿಂತ ಸುತ್ತ ನೇಚರ್ ಇರೋ ಥರ ಇದು ನೋಡೋದಕ್ಕೆ ಚೆಂದ ಅನಿಸುತ್ತೆ. ಇಲ್ಲಿ ಸುತ್ತ ವಾಟರು, ಮಧ್ಯದಲ್ಲಿ ಟೆಂಪಲ್ಲು ಒಂಥರ ಚೆನ್ನಾಗಿರುತ್ತೆ. ವೆದರು ಅದು ಇದು ಎಲ್ಲ ಮಿಕ್ಸ್ ಒಂಥರ ಸಕ್ಕತ್ತಾಗಿರುತ್ತೆ. ಈ ವಾಟರು, ವೆದರು, ನೇಚರು, ಟೆಂಪಲ್ಲು ಎಲ್ಲ ಒಂಥರ ಪೀಸ್ಫುಲ್ಲಾಗಿ ಚೆನ್ನಾಗಿರುತ್ತೆ. ನೀವು ಯಾರೆಲ್ಲ ಈ ಟೆಂಪಲ್ನ ಹೋಗಿಲ್ಲ ಒಂದ್ಸಲ ಹೋಗಿ ಮಿಸ್ ಮಾಡಬೇಡಿ ಮೈಸೂರಿಗೆ ಹೋದಾಗ ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನು ಟೆಂಪಲಿಂದ ಹೊರಟು ಹಾಗೆ ಆನ್ ದ ವೇ ಬರ್ತಾ ಮದ್ದೂರ್ ವಡೆನ ತಿನ್ಕೊಂಡು ಹಾಗೆ ಬ್ಯಾಂಗ್ಳೂರ್ನ ರೀಚ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದು ಮಲ್ಕೊಂಡ್ವಿ. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗಿಬಿಟ್ಟಿತ್ತು 2 ಡೇಸಿಂದ ಟ್ರಾವೆಲ್ ಮಾಡಿ. ಸೊ ಇದಾಗಿತ್ತು ನಮ್ಮ ಮೈಸೂರಿನ ಟ್ರಾವೆಲ್ ವ್ಲಾಗ್, ಪುಟ್ಟ ಮಿನಿ ಟ್ರಿಪ್ ವ್ಲಾಗ್ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟಾಗಿರಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ಯಾರು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.